ನಾವೆಲ್ಲರೂ ಫ್ಲಾಗ್ ಹಾಸ್ಟ್ ಮಾಡ್ಬೇಕಾದ್ರೆ ನಮ್ಮ ರೈಟ್ ಸೈಡ್ಗೆ ಫ್ಲಾಗ್ ಹಾಸ್ಟ್ ಮಾಡ್ಬೇಕು, ಓಕೆನಾ? ಯಾವುದೇ ಕಾರಣಕ್ಕೂ ಲೆಫ್ಟ್ ಸೈಡ್ ಹೋಗ್ಬಾರ್ದು. ಅದಾದ್ಮೇಲೆ ನೆಕ್ಸ್ಟ್ ಮೇಲೆಯಿಂದ, ಮೇಲೆ ವೀಲ್ ಕಾಣಿಸ್ತಿದ್ಯಾ? ವೀಲ್ ಕಾಣಿಸ್ತಿದ್ಯಾ? ವೀಲ್ ಇಂದ ಮೇಲೆ ಯಾವ್ದು ಬಂದಿದೆ ರೋಪು? ರೈಟ್ ಸೈಡ್, ಓಕೆನಾ? ವೀಲ್ ಇಂದ ಮೇಲೆ ಇರೋದನ್ನ ರೈಟ್ ಸೈಡ್ ಹೋಲ್ಡ್ ಮಾಡಬೇಕು, ವೀಲ್ ಇಂದ ಲೆಫ್ಟ್ ಬಂದಿರೋದನ್ನ ಲೆಫ್ಟ್ ಸೈಡ್ ಹೋಲ್ಡ್ ಮಾಡಬೇಕು. ರೈಟ್ ಸೈಡ್ ಇದೆಯಲ್ಲ ಅದ್ರದ್ದು ತುದಿ ಸಿಗುತ್ತಲ್ಲ, ತುದಿನ ಹೋಲ್ಡ್ ಮಾಡಬೇಕು. ಫ್ಲಾಗ್ ಅನ್ನ ಟೈ ಮಾಡೋಕೆ ಮುಂಚೆ ನೋಡಿ, ಫ್ಲಾಗ್ ಅನ್ನ ಫಸ್ಟ್ ನೋಡಿ ಯಾವ ಕಡೆ ಟೈ ಮಾಡ್ತೀರಾ ಅದನ್ನ ಹ್ಯಾಂಡ್ ಅಲ್ಲಿ ಫೋಲ್ಡ್ ಮಾಡಿ, ಬೇರೆ ಏನು ಉಳ್ಕೊಂಡಿರುತ್ತೆ ಫ್ಲಾಗ್ ಅನ್ನ ಅದನ್ನ ನಿಮ್ಮ ಶೋಲ್ಡರ್ ಮೇಲೆ ಹಾಕೊಳ್ಳಿ. ಯಾವ ಕಲರ್ ಮೇಲೆ ಬರುತ್ತೆ? ಆರೆಂಜ್ ಮೇಲೆ ಬರುತ್ತಲ್ಲ, ಇದರಿಂದ ಮೇಲ್ಗಡೆ ಒಂದು ಸ್ಟಿಕ್ ಇದೆ ನೋಡಿ, ಈ ಸ್ಟಿಕ್ಗೆ ಕುಣಿಕೆ ಹಾಕ್ಬೇಕು. ಇನ್ಸೈಡ್ ಇಂದ ತಗೊಂಡು ನೋಡಿ, ಇದನ್ನ ಟೈಟ್ ಮಾಡೋದೇ ಬೇಕಾಗಿಲ್ಲ, ಮೇಲೆ ಪುಲ್ ಮಾಡಿದ್ರೆ ಸಾಕು, ಅದೇ ಕೆಳಗಡೆ ಹೋಗುತ್ತೆ. ವೀಲಿಂದ ಯಾವ್ದು ಕೆಳಗಡೆ ಬಂದಿದೆ ರೋಪು, ಆ ರೋಪ್ದು ಮೇಲೆ ಯಾವ ತರ ಕುಣಿಕೆ ಹಾಕಿದ್ರ ಸೇಮ್ ಅದೇ ತರ ನೋಡಿ ತಗೊಂತೀರಾ. ನೋಡಿ ಇದನ್ನ ತುಂಬಾ ಲೆಂತಿ ಬಿಡಬಾರ್ದು, ಮೇಲೆ ಹೋಗಿ ಲಾಕ್ ಆಗ್ಬಿಡುತ್ತೆ. ನೋಡಿ ಸ್ವಲ್ಪ ಬಿಟ್ಕೊಂಡಿದ್ದೀನಿ, ಲಾಕ್ ಓಪನ್ ಹೋಗ್ಬಾರ್ದು, ಹಾಗಂತೇಳಿ ತುಂಬಾ ಲೆಂತಿನೂ ಕೊಡಬಾರ್ದು, ಓಕೆನಾ? ಸ್ವಲ್ಪ ಲೂಸ್ ಇರುತ್ತೆ, ಟೈಟ್ ಮಾಡ್ಕೊಂಡೆ. ಯಾವಾಗಲೇ ಫೋಲ್ಡ್ ಮಾಡ್ಬೇಕಾದ್ರೂ ಫ್ಲಾಗ್ ಫೋಲ್ಡ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಲೆಫ್ಟ್ ಸೈಡ್ಗೆ ಬರಬೇಕಿದೆ, ಓಕೆನಾ? ಆರೆಂಜ್ ಕಲರ್ ಲೆಫ್ಟಿಗೆ ಇರುತ್ತೆ, ಗ್ರೀನ್ ಕಲರ್ ನಮ್ಮ ರೈಟ್ ಬರುತ್ತೆ. ಅದಾದ್ಮೇಲೆ ಫಸ್ಟ್ ಆರೆಂಜ್ ಅನ್ನ ಫೋಲ್ಡ್ ಮಾಡಿ ವೈಟ್ ಮೇಲೆ ಹಾಕ್ಬೇಕು, ಮತ್ತೆ ಗ್ರೀನ್ ಬಿಟ್ರೆ ಅದೇ ಕೆಳಗಡೆ ಹೋಗುತ್ತೆ. 4 ಫಿಂಗರ್ಸ್ ಅಲ್ಲಿ ಹೋಲ್ಡ್ ಮಾಡಿ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಂಡ್ ಬರಬೇಕು. ಹೋಲ್ಡ್ ಮಾಡಿದಾಗ ಸ್ವಲ್ಪ ಟೈಟ್ ಆಗಿ ಹೋಲ್ಡ್ ಮಾಡಬೇಕು, ತುಂಬಾ ಸಾಫ್ಟ್ ಆಗಿ ಮಾಡೋದು ಎಲ್ಲ ಏನಿಲ್ಲ. ಇಲ್ಲಿ ಕರೆಕ್ಷನ್ ಮಾಡ್ಕೊಂಡ್ಬಿಡ್ಬೇಕು. ಇಲ್ಲಿ ಆರೆಂಜ್ ಕಲರ್ ಎಲ್ಲಿದೆ ನೋಡ್ಕೊಬೇಕು, ಮೇಲೆ ಇದೆಯಾ ಚೆಕ್ ಮಾಡ್ಕೊಳ್ಳಿ ಇನ್ನೊಂದು. ಮತ್ತೆ ಗ್ರೀನ್ ಕಲರ್ ಕೆಳಗಡೆ ಬಂದಿರುತ್ತೆ. ಇದನ್ನ ಟೈಟ್ ಆಗಿ ತಗೊಳ್ಳಿ, ಟೈಟ್ ಆಗಿ ತಗೊಂಡು ಮೇಲೆಯಿಂದ ಗ್ರೀನ್ ಇದೆಯಲ್ಲ ಕೆಳಗಡೆ ಯಾವ್ದು ಬಂದಿರುತ್ತೆ ಅದನ್ನ ಮೇಲೆ ತಗೊಳ್ಳಿ. ಮೇಲೆ ತಗೊಂಡು ನೋಡಿ ಥಂಬ್ ಫಿಂಗರ್ ಅಲ್ಲಿ ಹೋಲ್ಡ್ ಮಾಡ್ಬೇಕು. ಥಂಬ್ ಫಿಂಗರ್ ಅಲ್ಲಿ ನೋಡಿ ಹೋಲ್ಡ್ ಮಾಡಿದೀನಿ ನೋಡಿ, ನಾನು ಇಲ್ಲಿ ಥಂಬ್ ಫಿಂಗರ್ ಅಲ್ಲಿ ಹೋಲ್ಡ್ ಆಗಿದೆ. ಅದಾದ್ಮೇಲೆ 2 ರೌಂಡ್ಸ್, 1 2, ಓಕೆನಾ? ಮತ್ತೆ ಇದನ್ನ ಒಳಗಡೆ ಪಿನ್ ಮಾಡ್ಬೇಕು. ಇದು ನೋಡಿ, ಇದು ತುಂಬಾ ಲೆಂತಿ ಆಗ್ಬಿಟ್ಟಿದೆ, ಇದು ರಾಂಗ್ ಆಯ್ತು. ಈ ತರ ಏನೋ ಲೆಂತಿ ಆಯ್ತು ಅಂತ ಹೇಳಿದ್ರೆ ಇದು ಈ ಸೈಡ್ ಬಂದಿತ್ತು ಅಂತ ಹೇಳಿ ನೋಡಿ, ಇಲ್ಲಿ ಬಂದು ಲಾಕ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತೆ ಇಲ್ಲಿ ಒಂದು ಲಾಕ್ ಆಗುತ್ತೆ. ಟೈಟ್ ಆಗಿದೆ, ಇದನ್ನ ಕೆಳಗಡೆ ಪುಲ್ ಮಾಡ್ತಾ ಅಂತ ಹೇಳಿದ್ರೆ ಇದು ಓಪನ್ ಆಗುತ್ತೆ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಇದನ್ನ ಲೂಸ್ ಇಟ್ಕೊಬೇಕು. ಗ್ರೀನ್ ಯಾವ್ದಿದೆ ಅದನ್ನ ಲೂಸ್ ಇಟ್ಕೊಬೇಕು, ಆರೆಂಜ್ ನ ಪುಲ್ ಮಾಡಿ ಮೇಲೆ. ನೋಡಿ ಈಗ ಗ್ರೀನ್ ನ ಇದನ್ನ ಪುಲ್ ಮಾಡ್ತಾ ಅಂತ ಹೇಳಿದ್ರೆ ಓಪನ್ ಆಗುತ್ತೆ.